TRG ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಗೌರವ ಹುದ್ದೆಗಳಾಗಿರ್ತವ, ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಹುದ್ದೆಗಳು, ಜೊತೆಗೆ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು, ಇದರ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಒಟ್ಟು ಹುದ್ದೆಗಳೆಷ್ಟು, ಯಾವ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ ಗೌರವ ಹುದ್ದೆಗಳಾಗಿರ್ತವೆ ಇವು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಹುದ್ದೆಗಳು, ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಹುದ್ದೆಗಳು, ಯಾದಗಿರಿ ಜಿಲ್ಲೆಯ 4 ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಕೆಲವು ಹುದ್ದೆಗಳಾದವೆ. ಅವು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಇದು ಯಾರಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆ ಪ್ರಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳ ಹೆಸರು ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಒಟ್ಟು 159, ಅಂಗನವಾಡಿ ಸಹಾಯಕ ಹುದ್ದೆಗಳು 311, ಅನುಬಂಧ 1, ಅನುಬಂಧ 2 ಗೌರವ ಸೇವೆ ಹುದ್ದೆಗಳನ್ನು ಸರ್ಕಾರದ ನೇಮಕಾತಿ ಮಾರ್ಗಸೂಚಿಯಂತೆ ಭರ್ತಿ ಮಾಡಲಾಗಿದೆ. ಇದಕ್ಕೆ ಆನ್ಲೈನ್ ಮೂಲಕ ಭರ್ತಿ ಮಾಡ್ಬೋದು. ವೆಬ್ಸೈಟ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ಈ ವೆಬ್ಸೈಟ್ ಮೂಲಕ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದರೆ ಅರ್ಹ ಮಹಿಳಾ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ವರ್ಗದವರು ಅರ್ಜಿಯನ್ನು ಹಾಕ್ಬೋದು ಅಂತ ನಾವಿಲ್ಲಿ ಹೇಳ್ತೀವಿ. ದಿನಾಂಕ, ಪ್ರಾರಂಭವಾದಂಥ ದಿನಾಂಕ ಅಂತಂದರೆ 13/8/2024 ಪ್ರಾರಂಭ ಆಗ್ಯದ. 13/9/2024 ಕೊನೆಯದಾಗ್ತದೆ. ಕೊನೆಯ ದಿನಾಂಕದೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಏನೇನು ಸೂಚನೆ ಕೊಟ್ಟಿದ್ದಾರೆ ಅಂತಂದರೆ 3/12/2022 ಮಾರ್ಗಸೂಚಿಯಂತೆ ನೇಮಕಾತಿ ಕೈಗೊಳ್ಳಲಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೇಕ್ರಿ. ಬೇರೆ ಯಾವುದೇ ಮೂಲದಿಂದ ಸಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಪರಿಗಣಿಸಲು ಕೂಡ ಆಗೋದಿಲ್ಲ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಏನು ಮಾಡಬೇಕು, ನೇಮಕಾತಿಯ ಮಾರ್ಗಸೂಚಿ ನಿಬಂಧನೆಗಳನ್ನು ಸ್ಪಷ್ಟವಾಗಿ ಓದ್ಕೊಂಡು ಅರ್ಜಿಗಳನ್ನು ಭರ್ತಿ ಮಾಡಬೇಕು. ಜೊತೆಗೆ ಮೂಲ ದಾಖಲೆಗಳನ್ನು ಸ್ಪಷ್ಟ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸ್ಬೋದು. ಆನ್ಲೈನ್ ಮೂಲಕವೇ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸ್ಬೇಕ್ರಿ. ಬೇರೆ ರೀತಿಯ ನಾವು ದಾಖಲಾತಿಗಳನ್ನು ಸಲ್ಲಿಸ್ತೀವಿ ಅಂತಂದ್ರೆ ಅಲ್ಲಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದಾಗ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸ್ಬೋದು. ವಯೋಮಿತಿ ಎಷ್ಟಂದಾಗ 19ರಿಂದ 35 ವರ್ಷ ವಯೋಮಿತಿ. ಅದು ಹೆಣ್ಣು ಮಕ್ಕಳು, ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸ್ಬೋದು. ಜೊತೆಗೆ ವಿಕಲಚೇತನರಿಗೆ 10 ವರ್ಷದ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳೀಯನ ತೆಗೆದುಕೊಂಡಾಗ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆ ಅದು ಗ್ರಾಮದಲ್ಲಿದ್ದಾಗ ಆ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು ಸ್ಥಳೀಯ ಮಜಿರೆ, ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರಂದ್ರೆ ಅವ್ರು ಏನು ಮಾಡಬೇಕು, ವಾಸ್ತವ್ಯ ಪ್ರಮಾಣ ಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಗೆ ಸಲ್ಲಿಸ್ಬೇಕ್ರಿ. ನಗರದವ್ರು ಆಗಿದ್ರಂತಂದ್ರೆ ಅವರು ಕೂಡ ಏನು ಮಾಡಬೇಕು, ತಾವು ಕೂಡ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಮತ್ತು ತಹಸೀಲ್ದಾರರಿಂದ, ಉಪತಹಸೀಲ್ದಾರರಿಂದ 3 ವರ್ಷದ ವಾಸ್ತವ ದೃಢೀಕರಣದೊಂದಿಗೆ ನಾನು ಸ್ಥಳೀಯ ಎಂಬುದನ್ನು ದೃಢೀಕರಿಸುವ ಸಲುವಾಗಿ ಪೂರಕವಾದಂಥ ದಾಖಲೆಗಳು ಯಾವಂದಾಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರರ ಸಂಖ್ಯೆ, ಗುರುತಿನ ಚೀಟಿ ಇವೆಲ್ಲವನ್ನು ಕೂಡ ಅರ್ಜಿಯೊಂದಿಗೆ ಸಲ್ಲಿಸಬಹುದು. ವಿದ್ಯಾರ್ಹತೆ ಏನಂತಂದರೆ ಅಂಗನವಾಡಿ ಕಾರ್ಯಕರ್ತೆಗೆ ಏನು ವಿದ್ಯಾರ್ಹತೆ ಬೇಕಂತಂದರೆ PUC ತೇರ್ಗಡೆ ಹೊಂದಿರಬೇಕು. SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಗೆ ಓದಿರ್ಬೇಕ್ರಿ ಅವರು. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಸಂದರ್ಭದಾಗ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಯಾವ್ಯಾವ ನೋಡ್ರು, DSCRT, ECCE, ಡಿಪ್ಲೊಮಾ ಕೋರ್ಸ್, JOC ಕೋರ್ಸ್, NTT ಕೋರ್ಸ್ ಹಾಗೂ ಅಂಗನವಾಡಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಡಿಪ್ಲೊಮಾ, ನ್ಯೂಟ್ರಿಷನ್, ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಹೊಂದಿದವರಿಗೆ ಮೊದಲೇನಪ್ಪ ಅಂದರೆ ಮತ್ತೆ ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಅವರಿಗೆ ಬೋನಸ್ಸನ್ನು ಕೂಡ 5 ಅಂಕಗಳನ್ನು ನೀಡಲಾಗ್ತದೆ. ಜೊತೆಗೆ ಸಹಾಯಕಿಯವರ ವಿದ್ಯಾರ್ಹತೆ ಏನಂದಾಗ SSLC ಕಲ್ತಿರ್ಬೇಕ್ರಿ ಅವರು. ಮತ್ತು ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಅವರು ಕೂಡ ಪ್ರಥಮ ಭಾಷೆ, ದ್ವಿತೀಯ ಭಾಷೆಗೆ ಕನ್ನಡ ಹಾಗೂ ಸಾಮಾನ್ಯ ಗಣಿತ, ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ವಿಷಯಗಳನ್ನು ಕಡ್ಡಾಯ ವ್ಯಾಸಂಗ ಮಾಡಿರಬೇಕು. ಒಟ್ಟು ಅಂಕಗಳು ಗರಿಷ್ಠ 625 ಇರ್ತಾವ್ರಿ. ಅದಕ್ಕೆ 219 ಅಂಕಗಳನ್ನು ಹೊಂದಿರೋ ಅಭ್ಯರ್ಥಿಗೆ ಮಾತ್ರ ಪರಿಗಣಿಸಲಾಗ್ತದೆ, ಇಲ್ಲಂದರೆ ಇಲ್ಲ. ಒಂದು ವೇಳೆ ಬೇರೆ ರಾಜ್ಯದ ವ್ಯಾಸಂಗ ಮಾಡಿದರೂ ಕೂಡ ಕನ್ನಡವನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿಯೇ ಓದಬೇಕು. ಜೊತೆಗೆ ಒಂದು ವೇಳೆ ಕನಿಷ್ಠ
ಅವ್ರು ಬೇರೆ ರಾಜ್ಯದಲ್ಲಿ ನಿಗದಿಪಡಿಸಲಾದಂಥ ಗರಿಷ್ಠ ಹಾಗೂ ಕನಿಷ್ಠ ಅಂಕದಲ್ಲಿ ವ್ಯತ್ಯಾಸ ಇತ್ತಂದ್ರೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ತಾರ. ಅಂಗನವಾಡಿ ಸಹಾಯಕರು ಯಾವುದೇ ಭಾಷೆ ಮಾಧ್ಯಮದಲ್ಲೂ ಕೂಡ ವ್ಯಾಸಂಗ ಮಾಡಿದ್ರು, ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ರು ಸಹ ಅವರು ಕನ್ನಡ ಭಾಷೆಯನ್ನು ಪ್ರಥಮ ದ್ವಿತೀಯ ಭಾಷೆನಾಗಿ ವ್ಯಾಸಂಗ ಮಾಡಿರ್ಬೇಕು. ಅಂಥವ್ರಿಗೆ ಮಾತ್ರ ಏನಪ್ಪ ಅಂತಂದರೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಜೊತೆಗೆ ಈ ಹುದ್ದೆಗೆ ಮೀಸಲಾತಿನೂ ಕೂಡ ಕೊಡಲಾಗಿದೆ ರೀ. ಈ ಅಂಗನವಾಡಿ ಕಾರ್ಯಕರ್ತೆಗೆ ಆಯ್ಕೆ ಆದ್ಯತೆಗಳು ಏನೇನಪ್ಪ ಅಂತಂದರೆ ಎಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ. ಮೊದಲು ಎಸಿಡ್ ದಾಳಿಗೆ ತುತ್ತಾದವರಿಗೆ ಮೊದಲ ಏನಪ್ಪ ಅಂತಂದರೆ ಅರ್ಜಿ ಸಲ್ಲಿಸಲು ಅವರಿಗೆ ಬೋನಸ್ 5 ಅಂಕಗಳನ್ನು ಕೂಡ ನೀಡಲಾಗ್ತದೆ. ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆಯ ಸಂದರ್ಭದಲ್ಲಿ ಏನಾಗ್ತದಂದ್ರೆ ಅವ್ರು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿ ಇರಬೇಕ್ರಿ. ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರದಿಂದ ಪಡೆದ ನಿವಾಸಿ ಪ್ರಮಾಣ ಪತ್ರ ಇರಬೇಕ್ರಿ. ಅದು ನೇಮಕ ಪ್ರಕ್ರಿಯೆಯಲ್ಲಿ ಏನಾಗ್ತದೆ, ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳಿಗೆ 10 ಬೋನಸ್ ಅಂಕಗಳನ್ನು ಕೂಡ ಇಲ್ಲಿ ನೀಡಲಾಗ್ತದೆ. ಜೊತೆಗೆ ವಾಸಸ್ಥಳ ದೃಢೀಕರಣವನ್ನು ಸಲ್ಲಿಸಬೇಕು. ಎಲ್ಲಿ ಯಾವ ಜಿಲ್ಲೆಯಲ್ಲಾದರೂ ಅರ್ಜಿ ಸಲ್ಲಿಸಬಹುದಾಗುತ್ತದೆ ಅಂತ ಹೇಳ್ತಾರೆ. ವಿಧವೆಯರ ಆಯ್ಕೆಯಲ್ಲಿ ಮೊದಲು ವಿಧವೆಯರಿಗೆ ಮಹತ್ವ ಕೊಡ್ತಾರೆ. 5 ಅಂಕಗಳ ಬೋನಸ್ ಕೊಡ್ತಾರೆ. ಪತಿಯ ಮರಣ ಪ್ರಮಾಣ ಪತ್ರ ಬೇಕು. ವಿಧವಾ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಲಗತ್ತಿಸ್ಬೇಕ್ರಿ. ಅಂಗವಿಕಲರಿಗೆ ಆಯ್ಕೆನೂ ಕೂಡ ಇದರಲ್ಲಿ 40%ರಂತೆ ಅವ್ರು ಏನು ಮಾಡಬೇಕು, ಪ್ರಾಧಿಕಾರ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರ UDID ಕಾರ್ಡ್ಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸ್ಬೇಕ್ರಿ ಕಂಪಲ್ಸರಿ. ಈ ಅಂಗವಿಕಲರ ಆಯ್ಕೆಯಲ್ಲಿ ಬೋನಸ್ 5 ಅಂಕಗಳನ್ನು ಕೂಡ ಕೊಡಲಾಗ್ತದ ಅಂತ ಹೇಳ್ಬೋದು. ಈ ರೀತಿಯಾಗಿ ಅವರೇನು ಆಯ್ಕೆ ಮಾಡ್ತಾರೆ. ಬೋನಸ್ ಅಂಕಗಳು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೂ ಬೋನಸ್ ಅಂಕಗಳನ್ನು ಕೊಡ್ತಾರೆ. ಅದು ಯಾವುದಂದರೆ ನಿರಾಶ್ರಿತರು, ಮಾಜಿ ದೇವದಾಸಿಯ ಮಗಳು, ಯೋಜನಾ ನಿರಾಶ್ರಿತರು, ವಿಚ್ಛೇದಿತ ಮಹಿಳೆಯರು, ಇವರಿಗೆ 5 ಬೋನಸ್ ಅಂಕಗಳು ಕೂಡ ನಿಗದಿ ಮಾಡಲಾಗಿದೆ. ಕೊನೆಯದಾಗಿ ಯಾವ ಲಗತ್ತುಗಳನ್ನು ಲಗತ್ತಿಸಬೇಕು, ದಾಖಲೆಗಳನ್ನು ಲಗತ್ತಿಸ್ಬೇಕಂತಂದರೆ ಜನನ ಪ್ರಮಾಣ ಪತ್ರ ಇರಬೇಕು, ಜನ್ಮ ದಿನಾಂಕದ SSLC ಅಂಕಪಟ್ಟಿ ಇರಬೇಕ್ರಿ. ಜೊತೆಗೆ ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟಿ ಇರಬೇಕು. ತಹಸೀಲ್ದಾರರಿಂದ ಉಪತಹಸೀಲ್ದಾರರಿಂದ ಪಡೆದಂಥ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು. ಜಾತಿ ಪ್ರಮಾಣ ಪತ್ರ ತಹಸೀಲ್ದಾರರಿಂದ ಪಡೆದಿರಬೇಕು. ಪತಿಯ ಮರಣ ಪ್ರಮಾಣ ಪತ್ರ, ವಿಧವಾ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ವಿಕಲಚೇತನ ಪ್ರಮಾಣ ಪತ್ರ ಇರಬೇಕು. ಜೊತೆಗೆ ವಿಚ್ಛೇದನ ಪ್ರಮಾಣ ಪತ್ರ ಇರಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮ ಅಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಅಂಥವ್ರು ಇದ್ರೆ ಲಗತ್ತಿಸಬೇಕು. ಇಲಾಖೆಯ ಸುಧಾರಣಾ ಸಂಸ್ಥೆ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳು ಕನಿಷ್ಠ 3 ವರ್ಷ ಏನಪ್ಪ ಅಂತಂದರೆ ಸಂಸ್ಥೆಯಲ್ಲಿ ಇರಬೇಕ್ರಿ ಅವರು. ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಂದ ಪಡೆದ ನಿವಾಸಿ ಪ್ರಮಾಣ ಪತ್ರವನ್ನು ಕೂಡ ಲಗತ್ತಿಸಬೇಕು. ಯೋಜನಾ ನಿರಾಶ್ರಿತರ ಬಗ್ಗೆ ತಹಸೀಲ್ದಾರಿಂದ ಪಡೆದ ಪ್ರಮಾಣ ಪತ್ರನೂ ಕೂಡ ಇರಬೇಕು. ಇವೆಲ್ಲ ದಾಖಲಾತಿಗಳು ಬೇಕ್ತಾವ್ರಿ. ಆಧಾರ್ ಕಾರ್ಡ, ಮತದಾರ ಗುರುತಿನ ಚೀಟಿ, ರೇಷನ್ ಕಾರ್ಡ್ ಹಾಗೂ ಕೂಡ ಅರ್ಜಿಗೆ ಲಗತ್ತಿಸ್ಬೇಕ್ರಿ. ಎಲ್ಲ ದಾಖಲಾತಿಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಣ ಮಾಡ್ಕೋಬೇಕು. ದೃಢೀಕರಣ ಮಾಡ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.